ಇವತ್ತು ಕೂಡ ಆರ್ಮಿ ವೆಬ್ಸೈಟ್ನಿಂದ ತೆಗೆದುಕೊಂಡ 2ನೇ ಕ್ವಶನ್ ಪೇಪರ್ ಆಗಿರುತ್ತದೆ. ಅದರಲ್ಲಿ ಪಾರ್ಟ್ 1 ಅಂತ ಮಾಡಿದ್ದೀನಿ. 1ನೇ ಕ್ವಶನ್ ಬಂದ್ಬಿಟ್ಟು ಹೀಗಿದೆ: ವಿಚ್ ಈಸ್ ದ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ದಾರೆ. ಅಂದರೆ ಜಗತ್ತಿನ ಅತ್ಯಂತ ಆಳವಾದ ಸಾಗರ ಯಾವುದು ಅಂತ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರುತ್ತೆ 4 ಮಹಾಸಾಗರಗಳಿವೆ ಅಂತ. ಅದರಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಏನಾಗುತ್ತೆ, ಅತಿ ದೊಡ್ಡದಾದ ಮತ್ತು ಅತಿ ಆಳವಾದ ಸಾಗರ ಅಂದರೆ ಪೆಸಿಫಿಕ್ ಮಹಾಸಾಗರ. ಮುಂದೆ ಹೋಗೋಣ. 2ನೇ ಕ್ವಶನ್ ಬಂದ್ಬಿಟ್ಟು ಹೀಗಿದೆ: ವಾಟ್ ಈಸ್ ದ ಟರ್ಮ್ ಫಾರ್ ಎ ಮೆಂಬರ್ ಆಫ್ ದಿ ರಾಜ್ಯಸಭಾ ಅಂತ ಕೇಳಿದ್ದಾರೆ. ಅಂದರೆ ಆನ್ಸರ್ ಬಂದ್ಬಿಟ್ಟು 6 ವರ್ಷ ನಿಮಗೆಲ್ಲ ಗೊತ್ತಿರಬೇಕು. ಅಂದರೆ ಲೋಕಸಭಾದಲ್ಲಿ 5 ವರ್ಷ ಇರುತ್ತೆ, ರಾಜ್ಯಸಭಾದಲ್ಲಿ 6 ವರ್ಷಗಳು ಇರುತ್ತೆ. ಮುಂದೆ 3ನೇ ಕ್ವಶನ್ ಹೋಗೋಣ. ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ಬಿ ಅಪಾಯಿಂಟೆಡ್ ಪ್ರೆಸಿಡೆಂಟ್ ಆಫ್ ದಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕೇಳಿದ್ದಾರೆ. ಅಂದರೆ ಕ್ವಶನ್ ನನಗೆ ಕನ್ನಡದಲ್ಲಿ ಏನಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ನೇಮಕೊಂಡ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. ನಾಗೇಂದ್ರ ಸಿಂಗ್ ಇದಾರಲ್ಲ, ಇವರು ಮೊದಲು ಅಪಾಯಿಂಟೆಡ್ ಆಗಿರ್ತಾರೆ. ಮತ್ತೆ ಮುಂದೆ 4ನೇ ಕ್ವಶನ್ ನೋಡೋಣ. ವಿಚ್ ಡೇ ಈಸ್ ಅಬ್ಸರ್ವ್ಡ್ ಹ್ಯಾಸ್ ಎ ವುಮನ್ ರೈಟ್ ಡೇ ಅಂತ ಕೇಳಿದರೆ ಯಾವ ದಿನವನ್ನು ಮಾನವ ಹಕ್ಕು ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಬಂದ್ಬಿಟ್ಟು ಸಿ ಆನ್ಸರ್ ಆಗುತ್ತೆ. ಅಂದರೆ ಡಿಸೆಂಬರ್ 10ನೇ ತಾರೀಕು ಇದೆಯಲ್ಲ, ಇದು ಮಾನವನ ಹಕ್ಕುಗಳ ದಿನಾಚರಣೆ ಎಂದು ಆಚರಣೆ ಮಾಡುತ್ತಾರೆ. ಮುಂದೆ 5ನೇ ಕ್ವಶನ್ ನೋಡೋಣ. ಇಂಡಿಯಾಸ್ ಬಿಗ್ಗೆಸ್ಟ್ ಮಲ್ಟಿ ಪ್ರಪೋಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಆನ್ಸರ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಬಾಕ್ರಾನಂಗಲ್ ಕಣಿವೆ ಯೋಜನೆ ಇದೆಯಲ್ಲ, ಇದು 2ನೇ ಕ್ವಶನ್ ನೋಡೋಣ. ಇನ್ ವಿಚ್ ಸ್ಟೇಟ್ ಸಾಂಚಿ ಸ್ತೂಪ ಈಸ್ ಸ್ಟ್ಯಾಚ್ಯೂಡ್ ಅಂತ ಕೇಳಿದರೆ, ಅಂದರೆ ಸಾಂಚಿ ಸ್ತೂಪ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಎ ಆಗುತ್ತೆ. ಇದು ಮಧ್ಯಪ್ರದೇಶದಲ್ಲಿ ಕಾಣುತ್ತೆ. ಮತ್ತು ಮುಂದೆ 7ನೇ ಕ್ವಶನ್ ನೋಡೋಣ. ಈಚ್ ಒನ್ ಟೀಚ್ ಒನ್ ಪ್ರೋಗ್ರಾಮ್ ಈಸ್ ರಿಲೇಟೆಡ್ ಟು ಅಂತ ಕೇಳಿದ್ದಾರೆ. ಅಂದರೆ ಈ 4 ಆಪ್ಷನ್ ಕೊಟ್ಟಿದ್ದಾರಲ್ಲ, ಈ ಪ್ರೋಗ್ರಾಮ್ ಇದೆಯಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಈಚ್ ಒನ್ ಮತ್ತು ಟೀಚ್ ಒನ್ ಈ ಕಾರ್ಯಕ್ರಮ ಎದಕ್ಕೆ ಸಂಬಂಧಪಟ್ಟಿದೆ? ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. ಎಜುಕೇಷನ್ ಸಂಬಂಧಪಟ್ಟಿದೆ ಈಚ್ ಒನ್ ಮತ್ತು ಟೀಚ್ ಒನ್. ಓಕೆನಾ. ಮುಂದೆ 8ನೇ ಕ್ವಶನ್ ಹೋಗೋಣ. ವೆನ್ ವಾಸ್ ಸಿಮ್ಲಾ ಫ್ಯಾಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಂಕ್ಡ್ ಅಂತ ಕೇಳಿದ್ದಾರೆ. ಅಂದರೆ ಇದು ಕ್ವಶನಿಗೆ ಕನ್ನಡದಲ್ಲಿ ಏನಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಶಿಮ್ಲಾ ಒಪ್ಪಂದ ಯಾವಾಗ ಸಹಿ ಹಾಕಲಾಗಿತ್ತು ಅಂತ ಕೇಳಿದ್ದಾರೆ. ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. 1972ರಲ್ಲಿ ಏನು ಮಾಡ್ತಾರೆ, ಸಹಿ ಮಾಡ್ತಾರೆ. ಮುಂದೆ ನೋಡೋಣ ಕ್ವಶನ್ನು. 9ನೇ ಕ್ವಶನ್ ಬಂದ್ಬಿಟ್ಟು ಈ ರೀತಿ ಇದೆ: ದ ರಿವರ್ ಮಹಾನದಿ ಒರಿಜಿನೇಟ್ ಫಾರ್ಮ್ ಅಂತ ಕೇಳಿದ್ದಾರೆ. ಅಂದರೆ ಮಹಾನದಿ ಯಾವ ರಾಜ್ಯದಿಂದ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಈ ಕ್ವಶನಿಗೆ ಬಂದ್ಬಿಟ್ಟು ಆನ್ಸರ್ ಏನಂದರೆ ಛತ್ತೀಸ್ಗಢ. ಆಪ್ಷನ್ ಬಿ ಏನಾಗಿದೆ, ಇದು ಆನ್ಸರ್ ಕರೆಕ್ಟ್ ಆಗಿದೆ. ಮುಂದೆ 10ನೇ ಕ್ವಶನ್ ನೋಡೋಣ. ಹೂ ರೈಟ್ ದ ಬುಕ್ ಆನಂದ್ ಮಠ ಅಂತ ಕೇಳಿದ್ದಾರೆ. ಅಂದರೆ ಆನಂದ್ ಮಠ ಒಂದು ಬುಕ್ಕನ್ನು ಯಾರು ಬರೆದಿದ್ದಾರೆ ಎಂದು ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರುತ್ತೆ, ಆಪ್ಷನ್ ಎ ಏನಿದು ಕರೆಕ್ಟ್ ಆನ್ಸರು. ಬಂಕಿಮ್ ಚಂದ್ರ ಚಟರ್ಜಿ ಅವರದೆಲ್ಲ ಈ ಒಂದು ಆನಂದ ಮಠ ಒಂದು ಬುಕ್ಕನ್ನು ಬರೆದಿರ್ತಾರೆ. 11ನೇ ಕ್ವಶನ್ ಈ ರೀತಿ ಇದೆ: ಡ್ಯಾಶ್ ಈಸ್ ದ ಆಥರ್ ಆಫ್ ಮೇಘದೂತ ಎಂಬ ಬುಕ್ಕನ್ನು ಯಾರು ಬರೆದಿದ್ದಾರೆ ಅಂತ ಕ್ವಶನ್ ಕೇಳಿದರೆ. ಆನ್ಸರ್ ಬಂದ್ಬಿಟ್ಟು ಕಾಳಿದಾಸ್ ಆಗುತ್ತೆ. ಆಪ್ಷನ್ ಎ ಏನಾಗಿದೆಯಲ್ಲ ಕರೆಕ್ಟ್ ಆದ ಉತ್ತರ. 12ನೇ ಕ್ವಶನ್ ನೋಡೋಣ. ಡ್ಯಾಶ್ ಈಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ದಿ ಸೋಲಾರ್ ಸಿಸ್ಟಮ್. ಅಂದರೆ 8 ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. ಜುಪಿಟರ್ ಇದೆಯಲ್ಲ, ಗುರುಗ್ರಹ ಅತಿ ದೊಡ್ಡ ಗ್ರಹ ಆಗುತ್ತೆ. 13ನೇ ಕ್ವಶನ್ ಬಂದ್ಬಿಟ್ಟು ಹೀಗಿದೆ: ವಿಚ್ ಆಫ್ ದೀಸ್ ಈಸ್ ನಾಟ್ ಪಾರ್ಟ್ ಆಫ್ ಅವರ್ ಪಾರ್ಲಿಮೆಂಟ್ ಅಂತ ಕೇಳಿದ್ದಾರೆ. ಅಂದರೆ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಇದೆಯಲ್ಲ, ಚೀಫ್ ಜಸ್ಟಿಸ್. ಇದು ನಮಗೆ ಸಂಬಂಧಪಟ್ಟಿರುವುದಿಲ್ಲ ಪಾರ್ಲಿಮೆಂಟಿಗೆ. ಮುಂದೆ 14ನೇ ಕ್ವಶನ್ ನೋಡೋಣ. ವೇರ್ ಡಿಡ್ ಅಶೋಕ್ ಫೈಟ್ ಹೀಸ್ ದ ಲಾಸ್ಟ್ ಬ್ಯಾಟಲ್ ಅಂತ ಕೇಳಿದ್ರೆ. ಅಂದರೆ ಅಶೋಕನ ಲಾಸ್ಟ್ ಬ್ಯಾಟಲ್ಲು ಅದೇ, ಫಸ್ಟ್ ಬ್ಯಾಟಲ್ಲು ಅದೇ. ಅಂದರೆ ಅಶೋಕ ಯುದ್ಧ ಮಾಡಿದ್ದು ಒಂದೇ. ಅದು ಯಾವುದಂದರೆ ಕಳಿಂಗ ಯುದ್ಧ ಆನ್ಸರ್. ಇದು ಆನ್ಸರ್ ಸಿ ಆಗುತ್ತೆ. ಯಾರ ವಿರುದ್ಧ ಅಂದರೆ ಕಾರವೇಲ ಅಂತ ಕರೀತಾರೆ ಅಥವಾ ಶುದ್ಧೋಧನ ಅಂತ ಕರೀತಾರೆ. 260 ಕ್ರಿಸ್ತಶಕ 261ರಲ್ಲಿ ಈ ಯುದ್ಧ ಸಾಗುತ್ತೆ. ಮುಂದೆ 15ನೇ ಕ್ವಶನ್ ನೋಡೋಣ. ಈ ರೀತಿ ಇದೆ: ಗೌತಮ್ ಬುದ್ಧ ವಾಸ್ ಬೋರ್ನ್ ಇನ್ ಅಂತ ಕೇಳಿದ್ದಾರೆ. ಅಂದರೆ ಗೌತಮ್ ಬುದ್ಧ ಯಾವಾಗ ಹುಟ್ಟಿದನ ಅಂತ ಕೇಳಿದರೆ 563 BCಯಲ್ಲಿ ಇವನು ಹುಟ್ಟುತ್ತಾನೆ. ಅಂದರೆ ಆಪ್ಷನ್ ಏನಾಗುತ್ತೆ, ಎ ಆಗುತ್ತೆ. ಮುಂದೆ ನೋಡೋಣ. ಕ್ವಶನ್ ಈ ರೀತಿ ಇದೆ: ವಾಟ್ ಈಸ್ ದ ಹಾರ್ಟ್ ಬೀಟ್ ರೇಟ್ ಆಫ್ ಯಂಗ್ ಹೆಲ್ತ್ ಮ್ಯಾನ್ ಅಂತ ಕೇಳಿದ್ದಾರೆ. ಅಂದರೆ ಕನ್ನಡದಲ್ಲಿ ಆರೋಗ್ಯವಂತ ಯುವಕನ ಹೃದಯದ ಬಡಿತ ಎಷ್ಟು ಅಂತ ಕೇಳಿದ್ದಾರೆ. ಆನ್ಸರ್ ಬಂದುಬಿಟ್ಟು ಡಿ ಆನ್ಸರ್ ಆಗುತ್ತೆ. 60ರಿಂದ 100 ಪರ್ ಮಿನಿಟ್ ಇರುತ್ತೆ. ಓಕೆನಾ. 17ನೇ ಕ್ವಶನ್ ಬಂದುಬಿಟ್ಟು ಹೀಗಿದೆ: ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಂತ ಕೇಳಿದ್ದಾರೆ. ಅಂದರೆ ಬ್ರೈನ್ ಯಾವುದ್ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಆನ್ಸರ್ ಬಂದುಬಿಟ್ಟು ಏನಾಗುತ್ತೆ, ಸಿ ಆಗುತ್ತೆ. 1 ಮತ್ತು 2 ಆನ್ಸರ್ ಕರೆಕ್ಟ್ ಇರುತ್ತೆ. ಅದಕ್ಕೆ ಆದ ಕಾರಣ ಆನ್ಸರ್ ಏನಾಗುತ್ತೆ, ಸಿ ಆಗುತ್ತೆ. ಥಿಂಕಿಂಗ್ ಮತ್ತು ಬ್ಯಾಲೆನ್ಸಿಂಗ್ ಬಾಡಿ. ಅಂದರೆ ಥಿಂಕ್ ಮಾಡೋಕ್ಕೆ, ಅಂದರೆ ಯೋಚನೆ ಮಾಡೋಕ್ಕೆ ಮತ್ತು ನಮ್ಮ ಒಂದು ಬಾಡಿಯನ್ನು ಬ್ಯಾಲೆನ್ಸ್ ಇಡೋಕ್ಕೆ ಈ ಒಂದು ಬ್ರೈನ್ ಯೂಸ್ ಆಗುತ್ತೆ. ಮುಂದೆ 18ನೇ ಕ್ವಶನ್ ನೋಡೋಣ. ಬ್ಲಡ್ ಈಸ್ ಪ್ಯೂರಿಫೈಡ್ ಬೈ ಅಂತ ಕೇಳಿದ್ದಾರೆ. ಅಂದರೆ ರಕ್ತವನ್ನು ಶುದ್ಧೀಕರಿಸಲಾಗುತ್ತದೆ ಇದರಿಂದ. ಈ 4 ಕೊಟ್ಟಿದ್ರಲ್ಲ, ಇದರಲ್ಲಿ ಯಾವುದರಿಂದ ಶುದ್ಧೀಕರಿಸಲಾಗುತ್ತೆ ಅಂತ ಕೇಳಿದರೆ ಕರೆಕ್ಟಾಗಿ ಆನ್ಸರ್ ಬಂದುಬಿಟ್ಟು ಆನ್ಸರ್ ಸಿ ಇದೆಯಲ್ಲ, ಇದು ಕರೆಕ್ಟ್. ಕಿಡ್ನಿ ಏನು ಮಾಡುತ್ತೆ, ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತೆ. ಮತ್ತು ಮುಂದೆ 19ನೇದು ನೋಡೋಣ. ಡ್ಯಾಶ್ ಈಸ್ ದ ಯೂಸ್ಡ್ ಇನ್ ಥರ್ಮೋಮೀಟರ್ ಟು ಶೋ ದ ಟೆಂಪ್ರೇಚರ್ ಅಂತ ಕೇಳಿದ್ದಾರೆ. ಅಂದರೆ ಈಗ ನೀವು ಡಾಕ್ಟರ್ ಕಡೆ ಹೋಗಿರ್ತೀರಲ್ಲ, ಅಲ್ಲಿ ಒಂದು ಥರ್ಮೋಮೀಟರ್ ನಿಮಗೆ ಒಂದು ಜ್ವರ ಚೆಕ್ ಮಾಡ್ತಾರಲ್ಲ, ಆ ಥರ್ಮೋಮೀಟ್ರಲ್ಲಿ ಇದರಲ್ಲಿ ಯಾವ್ದು ಯೂಸ್ ಮಾಡಿರ್ತಾರೆ ಅಂತ ಕೇಳ್ತಾರೆ. ಲೆಡ್, ಮರ್ಕ್ಯೂರಿ, ಸಿಲ್ವರ್ ಅಂತ ಕೇಳಿದ್ದಾರೆ. ಇದರಲ್ಲಿ ಆನ್ಸರ್ ಯಾವ್ದು ಅಂದರೆ ಆಪ್ಷನ್ಸ್ ಬಿ ಇದೆಯಲ್ಲ,
ಈಗ ಈ ಮರ್ಕ್ಯೂರಿ ನಿಮ್ಗೆ ಏನು ಮಾಡಿರ್ತಾರೆ, ಯೂಸ್ ಮಾಡಿರ್ತಾರೆ ಆ ಒಂದು ಫ್ಯೂರಲ್ಲಿ ಚೆಕ್ ಮಾಡೋಕ್ಕೆ, ಆ ಫ್ಯೂರ್ ಚೆಕ್ ಮಾಡೋಕ್ಕೆ ಒಂದು ಮರ್ಕ್ಯೂರಿ ಯೂಸ್ ಮಾಡಿರ್ತಾರೆ. ಮುಂದೆ 20ನೇ ಕ್ವಶನ್ ನೋಡೋಣ. ಈಗ 20ನೇ ಕ್ವಶನ್ ಬಂದ್ಬಿಟ್ಟು ಹೀಗಿದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ ಆಫ್ ಎನಿಮಲ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಅಂತ ಕೇಳಿದ್ದಾರೆ. ಅಂದರೆ ಯಾವ ಪ್ರಾಣಿಗಳ ಗುಂಪಿಗೆ ಶೀತ ರಕ್ತವಿದೆ, ಅಂದರೆ ಈಗ ಕೆಳಗೆ ಕೊಟ್ಟಿದ್ರಲ್ಲ ಗುಂಪು, ಆ ಪ್ರಾಣಿಗಳಲ್ಲಿ ಯಾವ ಒಂದು ಒಂದು ರಕ್ತವಿದೆ ಅಂತ ಕೇಳಿದರೆ, ಇದರಾಗಿ ಫ್ರಾಗ್ ಇದೆಯಲ್ಲ, ಇದೊಂದು ಶೀತ ರಕ್ತ. 1ನೇದಲ್ಲಿ ಕೊಟ್ಟಿದ್ದಾರೆ, 2ನೇದಲ್ಲಿ ಕೊಟ್ಟಿದ್ದಾರೆ, 3ನೇದಲ್ಲಿ ಕೊಟ್ಟಿಲ್ಲ, ಅದು ಆಪ್ಷನ್ ಅಲ್ಲ. 3ನೇದಲ್ಲಿ ಕೊಟ್ಟಿದ್ದಂಕರು ಅಲ್ಲ, ಇದು ಆಗಕ್ಕೆ ಸಾಧ್ಯ ಇಲ್ಲ. 4ನೇದರಲ್ಲಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಇದ್ರಾಗ ಆನ್ಸರ್ ಬಂದ್ಬಿಟ್ಟು ಎ ಬಿ ಸಿ ಡಿ ಇದೆಯಲ್ಲ, ಸಿ ಅಂಕರು ಆಗಲ್ಲ, ಡಿ ಆಗ್ಬೋದು ಅನಿಸುತ್ತೆ, ಮತ್ತು ಬಿ ಎ ಅನಿಸುತ್ತೆ. ಅದರಲ್ಲಿ ನೀವು ಯಾವ ಥರ ಯೋಚನೆ ಮಾಡ್ಬೇಕಂದ್ರೆ, ಈಗ ಫ್ರಾಗ್ ಇದೆ, ಕೊಬ್ರಾ ಹಾವು ಕೂಡ ಒಂದು ಶೀತ ರಕ್ತದ ಪ್ರಾಣಿ. ಆದ ಕಾರಣ ಏನಾಗುತ್ತೆ, ಆಪ್ಷನ್ ಡಿ ಇದೆಯಲ್ಲ, ಇದು ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಥ್ಯಾಂಕ್ ಯು. ನಿಮ್ಗೆ ಇನ್ನೂ ಕ್ವಶನ್ ಬೇಕಾದರೆ ಹೇಳಿ, ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.